ಅವ್ರೆಲ್ಲ ಏನ್ ಭಾಗದಾಗ ರಸ್ತೆಗಳು ಏನದಾವಲ್ಲ ಕೂಡ ಅವೇ ಸಾಕ್ಷಿ ನಿಮಗೆ ಅಭಿವೃದ್ಧಿ ಅನ್ನೋದೇ ಅವ್ನು ಬರ್ಲಿಕ್ಕಿಲ್ಲ. ಮೊನ್ನೆ ಎಲ್ಲ ರೈತರ ಅತಿವೃಷ್ಟಿಯಾಗಿ ಎಲ್ಲ ನೀರು ಇದಾಗಿತ್ತಲ್ಲ, ಅದಕ್ಕೇನಾದ್ರು ಪರಿಹಾರ ಕೊಟ್ಟಾರ ಹಿಂಗೆ? ಎಲ್ಲಿ ಕೊಡ್ತಾನ್ರಿ ಇವ? ರೈತರು ತಿಳವ ಗೊತ್ತಾಗ್ಲತ್ತ ನೀವು ಗೊತ್ತಾಗ ಮಾಡಿಸ್ಕೊಡಲ್ಲ. ಎಂತ ಏನು ಮೂರ್ಖ ಅದನಂದ್ರ ಜನರಿಗೆ ಎಟ್ ಮಳ ಮಾಡ್ತಾನಂದ್ರ ಒಂದೇ ಸಲ ಆರಿಸಿ ಬರ್ಬೇಕಾದ್ರೆ ಕಿಶಾದಾಗ ವಿಸದ ಬಾಟ್ಲಿ ಇಟ್ಕೊಂಡಿದ್ದ, ಅದ್ರಾಗ 90 ದಾರು ಹಾಕಿದ್ದು ಮತ್ತೇನು ಕಪ್ ಸಿರಪ್ ಇತ್ತು ಗೊತ್ತಿಲ್ಲ, ಅದು ತೋರ್ಸೋದ್ ಮಂದಿಗೆ ನೀವು ಓಟ್ ಹಾಕ್ಲಿಲ್ಲ ಅಂದ್ರ ನಾವು ಕುಡಿದು ಸೈತೀನಿ ಅಂತೇಳಿ. ಅಂತ ಮೆಂಟಲ್ ಇರಕ್ಕೆ ಇದು ರೈತರು ಇದಾರ. ಮತ್ತು ನೀರು ತಗದಾರ ಇಷ್ಟೆಲ್ಲ ರೈತರಿಗೋಸ್ಕರ ಮಾಡಿದೀನಿ. ಏನ್ ಮಾಡ್ಯಾನಂತ ರೈತರದೇ ನುಂಗ್ಯಾನೆಲ್ಲ ಬಾಯಿಲ್ ಅನ್ಬಾರ್ದು. ಅವ್ರ ಭವಿಷ್ಯನ ಹಾಳು ಮಾಡಿಬಿಟ್ಟನ. ಸಹಕಾರಿ ಮಾಡಿ 400 ಕೋಟಿ ರೂಪಾಯಿ ಸಾಲ ಎದಕ್ ಆಗ್ತದ್ರಿ? ಫ್ಯಾಕ್ಟ್ರಿ ಲಾಭ ಆಗಲ್ಲ 1 ರೂಪಾಯಿನು. ಕಬ್ಬಿನ ಬೆಲೆ ಮತ್ತೆ ಅದು ಏನು ತಳಮಟ್ಟಕ್ಕಿತ್ತು, ಈಗ 3000 ಮೇಲೆ ಕುಳ್ಳಾಯ್ತಾರ. ಇವ್ರ ಏನ್ ಮನ್ಸಿಗೆ ರೇಟ್ ಹಚ್ಚಿರ ಅದೇ ಇತ್ತು ಎಲ್ಲ. ಇಲ್ಲಿ ಅವು ಸಿಡಿಜಿಗಳಿಗೆ ಕೇಳ್ರಿ, ಅವ್ರ ಹಿಂಗೆ ಇಲೆಕ್ಷನ್ ಬಂದವ್ರ 40 ಲಕ್ಷ 50 ಲಕ್ಷ ರೂಪಾಯಿ ಇವು ಸಿಡಿಜಿಗಳು ಕೊಡ್ತಾವ್ರ. ಅಲ್ಲಿ ಯಾಕ ಅವ್ರು ಸಕ್ರಿ ತಂದ್ ಮಾರ್ತಾರ ಫ್ಯಾಕ್ಟ್ರಿದು ಮಾರ್ಕೆಟ್ನಾಗ. ಮುಂದಿನ ನಿಮ್ದು ಯಾವ ರೀತಿ ಏನು ಹೇಳ್ಬೇಕು? ನೀವೊಂದು ಇದೇನು ಕುತಂತ್ರ ರಾಜಕಾರಣ ಅಂತ್ಯ ಹಾಡುವವರೆಗೆ ನಮ್ಮವ್ರ ಒಟ್ಟ ಐತಿ. ಯಾರು ಒಟ್ಟಲ್ಲಿ ಅದು ಗೌಡರು ಸೋಲುವವರೆಗೂ ಗೆಲ್ಲುವವರೆಗೆ ಯಾವ ರೀತಿ ಸ್ಪಷ್ಟೀಕರಣ ಕೊಡ್ಬೇಕು? ಅಲ್ಲ, ಅವ ಈಗ ಆಲ್ರೆಡಿ ಸೋತಾನ, ಅದಕ್ಕೇನ್ ಸೋಲ್ಸ ಐತಿ. ಅವ ಏನ್ ನಿತ್ರ ಅದ್ ಈಗ ತಿಲ್ಲಿ ಕೆಡಿಸ್ಕೊಳ್ಳೋದು ಇಲ್ಲಿಗೆ. ಅದನ್ನ ಜನ ತೀರ್ಮಾನ ಮಾಡಿಬಿಟ್ರ ಈಗ. ಮುಂದಿನ ಸಲ ಸೋಲ್ತಾರ ಅಲ್ರಿ, ಮುಂದಿನ ಸಲ ಇವ್ನು ಡಿಪಾಸಿಟ್ ಜಪ್ತ ಆಗ್ತದ. ಆ ರೈತರು ಇರೋದು ನೀವು 10,000 ಮಂದಿಗೆ ಸೇರಿಸಿ ನಾ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಎಲ್ಲ ನೀನಾವ ಇದು ನಿನ್ ಸಾತ್ರ ಹೆಣಕ್ 4 ಮಂದಿ ಬರ್ಲಾರ್ದಂಗ ಪರಿಸ್ಥಿತಿ ಮಾಡ್ಕೊಂಡಿ.